9 ಕಿಲೋಮೀಟ್ರ್ ಖಾಲಿ ಹೋಗೋಣ ಇವಾಗ. ಕಾರಣ ಪೀಣ್ಯ ಕಡೆ ಹೋದರೆ ಆರ್ಡ್ರ್ ಬರ್ಬೋದು. ಬನ್ನಿ ಹೋಗೋಣ. ಕಂಪ್ಲೀಟ್ ಆಯಿತು. ಈಚೆ ಕಡೆ ಬಂದೆ ನಾರಾಯಣದಿಂದ. ಇವಾಗ ಹೋಗ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಇರೋದು ತ್ಯಾಗರಾಜ ನಗರ ಬಸವನ ಗುಡಿ ಹತ್ರ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 866 ಬಂದೈತೆ. ಪಿಕಪ್ಗೆ 3.5 ಕಿಲೋಮೀಟ್ರ್ ಆಯಿತು. ಚಾಮರಾಜಪೇಟೆ ಇರೋ ಪಿಕಪ್. ನಾನಿರೋ ಚತ್ರಗುಪ್ಪೆ, ಪಿಕಪ್ ಇರೋ ಚಾಮರಾಜಪೇಟೆ. 3.5 ಕಿಲೋಮೀಟ್ರ್ ಪಿಕಪ್ ಇದೆ. ಬನ್ನಿ ಹೋಗೋಣ. ಡ್ರಾಪ್ ಇರೋದು ರಘುನಹಳ್ಳಿ ಕನಕಪುರ ರೋಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 9:15 ಆಯಿತು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋ ಬನ್ನಿ. ಡ್ಯೂಟಿ ಆನ್ ಮಾಡಿದ್ದೀನಿ, ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ. ಒಂದು 10-15 ನಿಮಿಷ ಆಯಿತು. ಟಿಫನ್ ಮಾಡ್ಕೊಂಡು ನೋಡೋಣ, ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹೋಟ್ಲ ಹತ್ರ ಬಂದು 2 ಇಡ್ಲಿ ತಿನ್ಕೊಂಡೆ, 1 ವಡೆ ತಿನ್ಕೊಂಡೆ, ಅರ್ಧ ಚಿತ್ರಾನ್ನ ತಿನ್ಕೊಂಡೆ. 9:36 ಪರ್ಸ್ನಲ್ ಬಾಡಿಗೆ ಬಂದೈತೆ. ನೆನ್ನೆ ಬೆಳಿಗ್ಗೆ ಹೋಗಿದ್ದ ಪ್ಲೈವುಡ್ಡು. ಅವರೇ ಫೋನ್ ಮಾಡಿದರು ಬಾ ಅಂತ. ಹೋಗೋಣ, ಎಲ್ಲಿಗೆ ಡ್ರಾಪ್ ಒಂದು ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಹೋಗೋಣ ನಾಯಂಡಳಿಗೆ. ಲೋಡಿಂಗ್ ಪಾಯಿಂಟಿಗೆ ಬಂದ ತಕ್ಷಣ 1 ಸೀಟ್ ಪ್ಲೈವುಡ್ ಹಾಕ್ಬಿಟ್ಟು 1 ಸೀಟ್ ಲ್ಯಾಮಿನೇಟ್ ಹಾಕ್ಬಿಟ್ಟು ಅಷ್ಟೇ ನಡಿ ಹೋಮ ಅಂದರು. ಸ್ನೇಹಿತರೆ, ಲೋಡಿಂಗ್ ಆಗಿದೆ. ಒಂದೇ 1 ಸೀಟ್ ಪ್ಲೈವುಡ್ ಹಾಕೋರೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಇರೋದು ಗಿರಿನಗರ. ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದೆ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದ ತಕ್ಷಣ 1 ಸೀಟ್ ಪ್ಲೈವುಡ್ ಇಳಿಸ್ಕೊತವ್ರೆ. ಅಲ್ಲಿಂದ ಡ್ಯೂಟಿ ಆನ್ ಮಾಡ್ಕೊಂಡು ಅನ್ಲೋಡ್ ಎಲ್ಲ ಕಂಪ್ಲೀಟಾಗಿ 10 ನಿಮಿಷ ಆಯಿತು. ಒಂದೇ 1 ಸೀಟ್ ಪ್ಲೈವುಡ್ ಇತ್ತು, ಎತ್ಕೊಂಡು. ಇನ್ನು ಯಾವುದು ಆರ್ಡ್ರ್ ಬಂದಿಲ್ಲ. ಟೈಮ್ 10:20 ಆಯಿತು. ನೋಡೋಣ ಮತ್ತೆ ನಾಯಂಡಳ್ಳಿ ಕಡೆ ಹೋಗೋಣ ಬನ್ನಿ. ಅಲ್ಲಾದ್ರೂ ಆರ್ಡ್ರ್ ಬರ್ಬೋದು, ನೋಡೋಣ ಹೋಗಿ. ನಾಯಂಡಳ್ಳಿ ಹತ್ರ ಒಂದು ಟೀ ಕುಡ್ಕೊಂಡೆ. ಅಷ್ಟೊಂದು ಆರ್ಡ್ರ್ ಬಂತು. ಟೈಮು 11:09. ಇವಾಗ ಒಂದು ಆರ್ಡ್ರ್ ಬಂದಿದೆ. ಪಿಕಪ್ ಮಾಡೋಣ. 10 ನಿಮಿಷ ತೋರಿಸ್ತಾ ಇದೆ. 2.4 ಕಿಲೋಮೀಟ್ರ್ ತೋರಿಸ್ತಾ ಇದೆ ಪಿಕಪ್ಪು. ಟಿಂಬರ್ ಲೇಔಟ್ ಹತ್ರ ಪಿಕಪ್ ಇರೋದು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಲೋಡ್ ಮಾಡ್ಕೊಂಡು ಹೋಗೋಣ. ಅಮೌಂಟ್ ಬಂದಿರೋದು 927 ರೂಪಾಯಿ. ಡ್ರಾಪ್ ಇರೋದು ವಿದ್ಯಾರಣ್ಯಪುರ ಅಂತೈತೆ, ವಿದ್ಯಾರಣ್ಯಪುರ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕ್ತಾ ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ACP ಸೀಟ್ ಏನೋ ಹಾಕ್ತವ್ರೆ. 5 ಸೀಟ್ ಏನೋ ಐತೆ ಅಂತಂದರು. 5ನೇ ಸೀಟ್ ಹಾಕ್ತವ್ರೆ ನೋಡಿ. ಇವಾಗ ಲೋಡ್ ಮಾಡ್ಕೊಂಡು ಹೋಗೋಣ ವಿದ್ಯಾರಣ್ಯಪುರಕ್ಕೆ. 17-18 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 18 ಕಿಲೋಮೀಟ್ರು 56 ನಿಮಿಷ ತೋರಿಸ್ತಾ ಇದೆ. 900 ರೂಪಾಯಿಗೆ 925 ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದ ತಕ್ಷಣ ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ. ಇದೆ ಮನೆ ಇದು. ಇದಕ್ಕೆ ಗೇಟ್ಗೆ ಹಾಕೋಕ್ಕೆ 5 ಸೀಟು ಇಳಿಸ್ಕೊತವ್ರೆ. ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಟೈಮು 12:41. ಯಾವುದೋ ಆರ್ಡ್ರು ಬರ್ತೈತೆ. ಆರ್ಡ್ರು ಬರ್ತಾಯಿಲ್ಲ, ಸುಮ್ಮನೆ ನೋಟಿಫಿಕೇಷನ್. ಇಲ್ಲೆಲ್ಲರೂ ಸೈಡ್ಗೆ ಹಾಕೋಣ. ನೋಡೋಣ, ವೆಯ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಟೈಮು 12:53 ಆಯಿತು. ಒಂದು ಬಾಡಿಗೆ ತೊಗೊಂಡಿಲ್ಲ ಇಲ್ಲಿ. ಬನ್ನಿ ಇವಾಗ ಪೀಣ್ಯ ಕಡೆ ಹೋಗೋಣ. 9 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. 9 ಕಿಲೋಮೀಟ್ರ್ ಖಾಲಿ ಹೋಗೋಣ ಇವಾಗ. ಕಾರಣ ಪೀಣ್ಯ ಕಡೆ ಹೋದರೆ ಆರ್ಡ್ರ್ ಬರ್ಬೋದು. ಬನ್ನಿ ಹೋಗೋಣ. ಪೀಣ್ಯ ಹತ್ರ ಬಂದು ಒಂದು ಮುದ್ದೆ ಚಿಕನ್ ತಿನ್ಕೊಂಡೆ. ಅಷ್ಟೊತ್ತಿಗೆ ಬಾಡಿಗೆ ಬಂತು. ಇವಾಗ ಒಂದು ಆರ್ಡ್ರ್ ಬಂದಿದೆ. 280 ಮೀಟ್ರ್ ಇದೆ ಪಿಕಪ್ಪು. ಟೈಮ್ 1:30. ಇಲ್ಲೇ ಊಟ ಮಾಡ್ತಾಯಿದ್ದೆ ಅಲ್ಲಿ ಎದುರುಗಡೆ ಹೋಟ್ಲಲ್ಲಿ. ಆವಾಗಲೇ ಬಂತು, ಎತ್ಕೊಂಡು ಇವಾಗ ಹೋಯ್ತು ಅವ್ನು ಪಿಕಪ್ಗೆ. 576 ರೂಪಾಯಿ. 1 more ಸ್ಟಾಪು ಪೀಣ್ಯ ಯಶವಂತಪುರಕ್ಕೆ ಇರೋದು. ಬನ್ನಿ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಬಂದೆ. ಲೋಡಿಂಗ್ ಮಾಡ್ತವ್ರೆ. ಆ ಥರದ ಬೇಲು 14 ಬೇಲ್ ಇದಾವಂತೆ. ಅದರಲ್ಲಿ 4. ಇನ್ನೊಂದು ಪಾಯಿಂಟಿಗೆ ಬಂದೆ, ಅಲ್ಲಿ 4 ಇಳಿಸ್ಕೊತಾರೆ ಇವಾಗ. ಇಲ್ಲಿ ಇದು ಯಾವುದೋ ಟ್ರಾನ್ಸ್ಪೋರ್ಟು, ಮೆಟ್ಟೂರು ಕಾರ್ಗೋ ಟ್ರಾನ್ಸ್ಪೋರ್ಟ್ಗೆ 4 ಇಳಿಸ್ಕೊತಾರಂತ. ಇಲ್ಲಿ 4 ಇಳಿಸ್ಕೊತವ್ರೆ ಇವಾಗ. ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಇರೋದು ಯಶವಂತಪುರ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೆಲ್ಲ ಇಳಿಸ್ಕೊಂಡವ್ರೆ. ಇವಾಗ ಹೋಗೋಣ ಬನ್ನಿ. ಫಸ್ಟು ಡ್ರಾಪಲ್ಲಿ ಅನ್ಲೋಡ್ ಆಗಿದೆ. 4 ಇಳಿಸ್ಕೊಂಡವ್ರೆ. ಇನ್ನು ಹತ್ತವೆ. ಅದು ಲಾಸ್ಟು ಡ್ರಾಪು. ಇಲ್ಲಿಂದ 6 ಕಿಲೋಮೀಟ್ರ್ ಐತೆ. ಯಶವಂತಪುರ ಯಾವುದೋ ಥಿಯೇಟ್ರ್ ಬರುತ್ತಲ್ಲ, ಯಶವಂತಪುರ ಸರ್ಕಲ್ ಹತ್ರ. ಬನ್ನಿ ಹೋಗೋಣ. ಯಶವಂತಪುರಕ್ಕೆ ಬಂದಿದ್ದೀನಿ. ಡ್ರಾಪ್ ಲೊಕೇಶನ್ ಹತ್ರ ನೋಡಿ. ಇವರು ಹಿಡ್ಕೊಳಕ್ಕೆ ಗ್ರಿಪ್ ಸಿಗೋಲ್ಲ ಅಂದ್ಬಿಟ್ಟು ಚೀಲದೊಳಗೆ ಹಾಕಿ ಎಳ್ಕೊಯ್ತವ್ರೆ. ಅದನ್ನ ಚೀಲದೊಳಗೆ ಕುಂಟಿಸ್ಕೊಬಿಟ್ಟು ಇವಾಗ ಎಳ್ಕೊಯ್ತಾರೆ. ಹಂಗೆ ಆ ಕಡೆ ಈ ಕಡೆ ಎಲ್ಲ ಹಿಡ್ಕೊಂಡು ಎಳ್ಕೊಂಡು ಹೋಗೋದು.
ಆ ಥರ ಅನ್ಲೋಡ್ ಮಾಡ್ತಾಯಿದ್ರು. ಆಮೇಲೆ ಇವರೊಬ್ಬರು ಎತ್ಕೊಯ್ತಾಯಿದ್ರು. ಅನ್ಲೋಡು ಕಂಪ್ಲೀಟ್ ಆಗಿದೆ. ಇವಾಗ 3ನೇ ಆರ್ಡ್ರು ನೋಡೋಣ. ಇಲ್ಲೆಲ್ಲರೂ ಸೈಡ್ಗೆ ಹಾಕೋಣ, ಹೋಗ್ಬಿಟ್ಟು ಯಾವ್ದಾರ ಆರ್ಡ್ರು ಬರ್ತಾ ನೋಡೋಣ. ಬನ್ನಿ ವೆಯ್ಟ್ ಮಾಡೋಣ. ಟೈಮ್ ಇವಾಗ 2:43. ವೆಯ್ಟ್ ಮಾಡೋಣ ಬನ್ನಿ. ಇಲ್ಲೇ ಒಂದು ಟೀಗೆ ಕುಡಿಯೋಣ. ಸ್ನೇಹಿತರೆ, ಇವಾಗ ಒಂದು ಆರ್ಡ್ರು ಬಂದಿದೆ. ಲೋಡ್ ಆಗ್ತಾಯಿದೆ. ನನಗೆ 900 ಮೀಟರ್ ಇದೆ ಪಿಕಪ್. APMC ಒಳಗಡೆ ಹೋಗ್ಬೇಕು. ಹೋಗೋಣ ಬನ್ನಿ. ಡ್ರಾಪ್ ಇರೋದು ಬಸವನಗುಡಿ ತ್ಯಾಗರಾಜ ನಗರ ಅಂತಿದೆ. ಹೋಗೋಣ ಬನ್ನಿ. ಗೈಸ್, ಬಂದಿದ್ದೀನಿ. ಇಲ್ಲೇ ಗೇಟ್ ಪಕ್ಕದಲ್ಲೇ ಇರೋದು. ಜಾಸ್ತಿ ನೋಡೋಕ್ಕೆ ಹೋಗಿಲ್ಲ, ಟ್ರಾಫಿಕ್ಕು ಇಲ್ಲ, ಆರಾಮಾಗಿ ಹೋಗ್ಬೋದು. ರೋಡೆಲ್ಲ ನಮ್ಮದೇ. ಇಲ್ಲೇ ಅಂತ ರೋಡನ್ನು ಗಾಡಿ ಹಾಕೋದು ಲೋಡ್ ಮಾಡ್ತಾರೆ. ಇಲ್ಲೇ ಈ ಕಡೆ ಹೋಗ್ಬೋದು. ಗೇಟ್ ಪಕ್ಕದಲ್ಲೇ ಇರೋದು. ಮುಂದೆ ಹೋಯ್ತಾರೆ ನೋಡಿ ಇಬ್ಬರು ಲೋಡ್ ಮಾಡೋಕ್ಕೆ. ಬಿಲ್ಲು ಕೊಟ್ಟವ್ರೆ ಆಲ್ರೆಡಿ. ನೋಡಿ ಇಲ್ಲಿ ಬಿಲ್ಲು ಕೊಟ್ಟವ್ರೆ. ಎಲ್ಲ ಹಾಕ್ಬೇಕಾ? ಗಾಡಿ ರಿವರ್ಸ್ ಹಾಕ್ಬೇಕಂತೆ. ಬನ್ನಿ ಹಾಕೋಣ. ಅದ ಟಾಟಾ ಎಸಿನ ಆರ್ಡ್ರ್ ಬೇರೆ ಬರ್ತೈತೆ. ಲೋಡ್ ಮಾಡ್ತಾವ್ರೆ ನೋಡಿ. ಇವಾಗ ಅಕ್ಕಿ ಮೂಟೆಗಳೆಲ್ಲ ಲೋಡ್ ಮಾಡ್ತಾವ್ರೆ. ಮೂರು ಹೊತ್ಕೊಬತ್ತವ್ರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾ ಬಂತು. ಇವಾಗ ಕಂಪ್ಲೀಟ್ ಆಯಿತು. ಈಚೆ ಕಡೆ ಬಂದೆ ನಾರಾಯಣದಿಂದ. ಇವಾಗ ಹೋಗ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಇರೋದು ತ್ಯಾಗರಾಜ ನಗರ, ಬಸವನಗುಡಿ ಹತ್ರ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ರಿಂಗ್ ರೋಡಲ್ಲಿ ಹೋದರೆ 18 ಕಿಲೋಮೀಟ್ರು. ಈ ಕಡೆ ಬಿನ್ನಿಮಿಲ್ ರೋಡು ಚಾಮರಾಜಪೇಟೆ ಮೇಲೆ ಹೋದರೆ 14 ಕಿಲೋಮೀಟ್ರು. ನಾನು ರಿಂಗ್ ರೋಡೆಲ್ಲ ಹೋಗ್ತೀನಿ. 4 ಕಿಲೋಮೀಟ್ರ್ ಜಾಸ್ತಿ, ಅಲ್ಲಿ 3 ಕಿಲೋಮೀಟ್ರು. ರಿಂಗ್ ರೋಡೆಲ್ಲ ಹೋಗ್ತೀನಿ. ಹೋಗೋಣ ಬನ್ನಿ. ಟ್ರಾಫಿಕ್ ಕಮ್ಮಿ ಇರ್ತದೆ ರಿಂಗ್ ರೋಡಲ್ಲಾದರೆ. ಅಲ್ಲಿ ಸಿಟಿ ಒಳಗಡೆ ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ರಿಂಗ್ ರೋಡ್ಗೆ ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ. ಅನ್ಲೋಡ್ ಮಾಡ್ಕೊಳ್ಳಿ ಬನ್ರಿ. ಟೈಮು 4:20. ಇವಾಗ ಅನ್ಲೋಡ್ ಕಂಪ್ಲೀಟ್ ಆಗಿದೆ. ನೋಡೋಣ ಇಲ್ಲೆಲ್ಲರೂ ಹೋಗ್ಬಿಟ್ಟು ಸೈಡ್ಗೆ ಹಾಕೋಣ ಬನ್ನಿ. ಆರ್ಡ್ರುಗಳು ಬರೋವರೆಗೂ ವೆಯ್ಟ್ ಮಾಡೋಣ. ಬರ್ತವೆ ಈ ಟೈಮಲ್ಲಿ ಆರ್ಡ್ರುಗಳು. ವೆಯ್ಟ್ ಮಾಡೋಣ ಬನ್ನಿ. ಬೇಗ ಬೇಗ ಬರ್ತವೆ. ಸ್ನೇಹಿತರೆ, ಇವಾಗ ಒಂದು ಆರ್ಡ್ರು ಬಂದೈತೆ. 866 ರೂಪಾಯಿ ಬಂದೈತೆ. ಅವಾಗಲೇ ಬಂದಿದ್ದು 739 ಬಂದಿತ್ತು. ಇದು 866 ಬಂದೈತೆ. ಪಿಕಪ್ಗೆ 3.5 ಕಿಲೋಮೀಟ್ರ್ ಆಯಿತು. ಚಾಮರಾಜಪೇಟೆ ಇರೋ ಪಿಕಪ್. ನಾನಿರೋದು ಕತ್ರಗುಪ್ಪೆ. ಪಿಕಪ್ ಇರೋದು ಚಾಮರಾಜಪೇಟೆ. 3.5 ಕಿಲೋಮೀಟ್ರ್ ಪಿಕಪ್ ಐತೆ. ಬನ್ನಿ ಹೋಗೋಣ. ಡ್ರಾಪ್ ಇರೋದು ರಘುನಹಳ್ಳಿ, ಕನಕಪುರ ರೋಡು. ಎರಡೇ ಪೀಸಾ? ಲೋಡಿಂಗು ಕಂಪ್ಲೀಟ್ ಆಗಿದೆ. ಹೋಗೋಣ. ಡ್ರಾಪ್ ಲೊಕೇಶನ್ ಇರೋದು ರಘುನಹಳ್ಳಿ, 13 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಅನ್ಲೋಡು ಕಂಪ್ಲೀಟ್ ಆಗಿದೆ. ಟೈಮು 5:38. ಹೋಗೋಣ ಇವಾಗ. 12 ಕಿಲೋಮೀಟ್ರ್ ಇದೆ ರೂಮ್ ಕಡೆಗೆ. ಎಲ್ಲರೂ ಹೋಗಿ ಸೈಡ್ಗೆ ಹಾಕೊಂಡು ಟೀಗಿ ಕುಡಿಯೋಣ. ಅಷ್ಟೊತ್ತಿಗೆ ಯಾವ್ದಾರು ಆರ್ಡ್ರ್ ಬರುತ್ತಾ ನೋಡೋಣ. ಯಾವುದು ಬಂದಿಲ್ಲ ಅಂದರೆ ಹೋಗ್ತಾ ಇರೋಣ ಬನ್ನಿ. ಇವತ್ತಿಂದು ಅರ್ನಿಂಗ್ಸ್ ಬಂದು ಪೋಲ್ಟರಲ್ಲಿ ಕಮಿಷನ್ ಎಲ್ಲ ಕಟ್ಟಾಗಿ 2,641 ರೂಪಾಯಿ ಆಗಿದೆ. 2,441 ಹೆಚ್ಚು ಕಮ್ಮಿ 3,000 ಬಾಡಿಗೆ ಹೊಡೆದಿದೆ. ಅದರಲ್ಲಿ 3,000ಕ್ಕೆ 450 ಕಟ್ಟಾಗುತ್ತೆ. 3,100 3,200 ಹೊಡೆದಿರ್ತೀನಿ ಪೋಲ್ಟರಲ್ಲಿ. ಅದರಲ್ಲಿ ಕ್ಯಾಶ್ ಇಸ್ಕೊಂಡಿದ್ರೆ ಕಟ್ಟಾಗಿ ಕಮಿಷನ್ ಎಲ್ಲ ಕಟ್ಟಾಗಿ 2,641. ಪರ್ಸ್ನಲ್ ಬಾಡಿಗೆದು 500 ರೂಪಾಯಿ ಬೆಳಗ್ಗೆ ಹೋಗಿದ್ದು ಒಂದು ಲೋಕಲ್ಲು. ಟೋಟಲು 3,340 ಆಗುತ್ತೆ. ನೋಡೋಣ ಬೇರೆ ಯಾವ್ದಾರು ಆರ್ಡ್ರು ಬಂದರೆ ಹೇಳ್ತೀನಿ. ನೋಡೋಣ ಬನ್ನಿ. ಸ್ನೇಹಿತರೆ, ಇವಾಗ ಒಂದು ಆರ್ಡ್ರು ಬಂದಿದೆ 349 ರೂಪಾಯಿ. ಪಿಕಪ್ ಹೋಗೋಣ. ಟಾಟಾ ಎಸಿಗೆ ಬಂದಿರೋದಿದು. ಬೆಳಗ್ಗೆಯಿಂದ ಇದೆ ಟಾಟಾ ಎಸಿ. ಫಸ್ಟು 8 ಫೀಟಲ್ಲಿ 4 ಬಾಡಿಗೆ, ಪರ್ಸ್ನಲ್ ಒಂದು 5, ಇದೊಂದು 6ನೇದು. 2.1 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದೆ. ಲೋಡಿಂಗ್ ಮಾಡ್ತಾವ್ರೆ ನೋಡಿ. 8 ಟೇಬಲ್ ಅವು ಲೋಡ್ ಮಾಡಿದ್ರು. ಲೋಡಿಂಗು ಕಂಪ್ಲೀಟ್ ಆಗಿದೆ. ಟೈಮು 5:59. ಡ್ರಾಪ್ ಲೊಕೇಶನ್ನು 2.1 ಕಿಲೋಮೀಟರ್. ಹೋಗೋಣ ಬನ್ನಿ.
ಅನ್ಲೋಡ್ ಪಾಯಿಂಟಿಗೆ ಬಂದೆ, ಅನ್ಲೋಡಿಂಗು ಮಾಡ್ತವ್ರೆ ನೋಡಿ. 8 ಟೇಬಲ್ ಹಾಕೋರಷ್ಟೇ, ಆಮೇಲೆ ಅದು ಬಟ್ಟೆ ಹಾಕೋರು ಮೇಲ್ಗಡೆ ಹಾಕೋದು. ಸ್ನೇಹಿತರೆ, ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ಮೇಲೆ 286 ರೂಪಾಯಿ ಕೊಟ್ಟವ್ರು, ಕಮಿಷನ್ ಕಟ್ಟೋದು 249 ಬಂದಿತ್ತು. ಟೋಟಲ್ ಅರ್ನಿಂಗ್ಸು 3420 ರೂಪಾಯಿನೂ ಆಗೈತೆ. ಕಿಲೋಮೀಟ್ರು ಬಂದು 91 ಕಿಲೋಮೀಟ್ರು. ರೂಮ್ ಹತ್ರ ಹೋದರೆ 100 ಕಿಲೋಮೀಟ್ರ್ ಅಂದ್ಕೊಳ್ಳಿ. 100 ಕಿಲೋಮೀಟ್ರಿಗೆ ಒಂದು 800 ರೂಪಾಯಿ ಡೀಸೆಲ್ ಹೋಗುತ್ತೆ, 200 ರೂಪಾಯಿ ಖರ್ಚಾಗುತ್ತೆ. 1000 ರೂಪಾಯಿ ಹೋದರೆ 2400 ರೂಪಾಯಿ ಉಳಿಯುತ್ತೆ. ಇಷ್ಟೇ ಇವತ್ತಿನ ಬಾಡಿಗೆ ಕತೆ. ನೋಡೋಣ, ಬೇರೆ ಯಾವ್ದಾರು ಆರ್ಡ್ರು ಬಂದು ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರಿ ಫುಲ್ ವೀಡಿಯೋ. ಯಾವುದು ಬಂದಿಲ್ಲ ಅಂದರೆ ಹೋಗ್ತಾ ಇರೋಣ, ಬನ್ನಿ ನಮ್ಮ ಕಡೆಗೆ.